ಹೆಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಬ್ಯೂಟಿ ಟಿಪ್ಸ್ ಮತ್ತು ಬ್ಯೂಟಿಗೆ ಸಂಬಂಧಪಟ್ಟ ಮನೆಮದ್ದುಗಳನ್ನು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಶಿಶುಗಳಿಗೆ ಸ್ನಾನ ಮಾಡಿಸುವಾಗ ಅವುಗಳ ಕಿವಿ, ಮೂಗು, ಹಣೆ, ಕೈಕಾಲು ಮುಂತಾದ ಅವಯವಗಳಲ್ಲಿ ಸ್ವಲ್ಪ ಓರೆಕೋರೆಯಾಗಿದ್ದರೆ ಅದನ್ನು ತೀಡಿ ತಿದ್ದುತ್ತಾ ಬಂದರೆ ಅವು ಕ್ರಮೇಣ ಸರಿಯಾಗುತ್ತದೆ. ನಿಂಬೆಹಣ್ಣಿನ ರಸದೊಂದಿಗೆ ಬಾದಾಮಿ ಹಣ್ಣಿನ ಭಾಗವನ್ನು ಚೆನ್ನಾಗಿ ಅರೆದು ಕಲಸಿ ಹಲ್ಲುಜ್ಜುತ್ತಾ ಬಂದರೆ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತದೆ. ಸ್ವಲ್ಪ ಲವಂಗವನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಮಾಯವಾಗುತ್ತದೆ. ಗೋರಂಟಿ ಎಲೆಗಳನ್ನು ಬಟ್ಟೆ ಸಾಬೂನಿನೊಂದಿಗೆ ಅರೆದು ಬಿಳಿ ಮಚ್ಚೆಗಳು ಎಲ್ಲೆಲ್ಲಿ ಇವೆಯೋ ಅಲ್ಲಲ್ಲಿ ಹಚ್ಚುತ್ತಾ ಬಂದರೆ ಬಿಳಿ ಮಚ್ಚೆಗಳು ಮರೆಯಾಗುತ್ತದೆ. ಬೇವಿನ ಬೀಜದೊಳಗಿರುವ ಬೇಳೆಯನ್ನು ಅರೆದು ಚರ್ಮದ ಹುಣ್ಣುಗಳ ಮೇಲೆ ಹಚ್ಚಿದರೆ ರೋಗ ಕ್ರಿಮಿಗಳು ದೂರವಾಗುತ್ತದೆ, ಹುಣ್ಣುಗಳು ವಾಸಿಯಾಗುತ್ತದೆ. ತಲೆಯಲ್ಲಿನ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಬಿಳಿ ಗಸಗಸೆಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರೆದು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಬೇಕು. ಪ್ರತಿದಿನವೂ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡುವಾಗ ಹೆಸರುಬೇಳೆ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರು ಹೆಚ್ಚಾಗಿ ಸುರಿಯುವುದು ನಿಲ್ಲುವುದಲ್ಲದೆ ಬೆವರಿನ ದುರ್ನಾತವೂ ಇರುವುದಿಲ್ಲ. ಲವಂಗದ ಎಣ್ಣೆಯನ್ನು ಕೆಲವು ಹನಿಗಳಷ್ಟು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಂಡರೆ ಕಣ್ಣುಗಳು ಕಾಂತಿಯಿಂದ ಮಿನುಗುತ್ತದೆ. ದಡುತಿ ದೇಹದವರು ಶರೀರದ ತೂಕವನ್ನು ಇಳಿಸಿಕೊಳ್ಳಲು ಬಯಸಿದರೆ ಪ್ರತಿದಿನವೂ ಬೆಳಗಿನ ಹೊತ್ತು ದಪ್ಪವಾದ ನಿಂಬೆಹಣ್ಣೊಂದನ್ನು ಹೆಚ್ಚಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ಹಿಸುಕಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬರಬೇಕು. ಕೆಲವೇ ದಿನಗಳಲ್ಲಿ ಅವರ ಶರೀರ ತೆಳುವಾಗುತ್ತದೆ. ಎಲೆಯ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಬೇಬಿ ಸೋಪ್ ಎಂಬ ಕಡಿಮೆ ಕ್ಷಾರದ ಸಾಬೂನನ್ನು ಹಚ್ಚುವಂತೆಯೇ ತಲೆಗೆ ಬೇಬಿ ಶ್ಯಾಂಪ್ಗಳನ್ನು ಬಳಸುವುದು ಒಳಿತು. ನೀಲಿ ತುಳಸಿ ಅಥವಾ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರಿಂದ ಮೇಲಕ್ಕೇಳುವ ಹಬೆಯನ್ನು ಮುಖಕ್ಕೆ ಬಿಟ್ಟುಕೊಂಡರೆ ಮುಖದಲ್ಲಿನ ಕಳೆಗಳು ಹೋಗುತ್ತದೆ. ಮದ್ಯ ವ್ಯಸನಿಗಳ ಸಂಖ್ಯೆ ಇಂದು ಏರುತ್ತಲೇ ಇದೆ. ಮದ್ಯ ಸೇವಿಸುವ ಮನಸ್ಸಾದಾಗ ಮೆಣಸಿನ ಸಾರನ್ನು ಸೇವಿಸಿರಿ. ಕೆಲವೇ ದಿನಗಳಲ್ಲಿ ಕುಡಿತದ ಬಯಕೆ ನೀಗುತ್ತದೆ. ಬೆಟ್ಟದ ನೆಲ್ಲಿಕಾಯಿಗಳನ್ನು ಅರೆದು ಅದರ ರಸಕ್ಕೆ ಹರಳೆಣ್ಣೆಯನ್ನು ಬೆರೆಸಿ ಕಾಯಿಸಿ ಪ್ರತಿದಿನವೂ ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ಬಾಲನೆರೆ ದೂರವಾಗುತ್ತದೆ. ಕೆಲವು ಸ್ತ್ರೀಯರಿಗೆ ಸ್ತನಗಳು ಜೋತು ಬೀಳುತ್ತದೆ. ಅಂಥವರು ಅವುಗಳಿಗೆ ಹರಳೆಣ್ಣೆಯನ್ನು ಹಚ್ಚಿ ದಾಳಿಂಬೆ ಹಣ್ಣಿನ ಬೀಜದ ಪುಡಿಯನ್ನು ಉದುರಿಸಿಕೊಂಡು ಮೇಲೆ ಬಿಗಿಯಾಗಿ ಬಟ್ಟೆಯೊಂದನ್ನು ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವು ದಿನಗಳ ನಂತರ ಅಂಥ ಸ್ತ್ರೀಯರ ಸ್ತನಗಳು ಮುಂಚಾಚಿ ನಿಲ್ಲುತ್ತದೆ. ಮಲ್ಲಿಗೆ ಹೂ ಮತ್ತು ಮಳ್ಳೆ ಹೂಗಳನ್ನು ಬಿಸಿಲಿನಲ್ಲಿ ಒಣಗಿಸಿದ ನಂತರ ಆಲಿವ್ ಎಣ್ಣೆಯಲ್ಲಿ ಸೇರಿಸಿ 1 ತಿಂಗಳವರೆಗೆ ಸ್ತ್ರೀಯರು ಪ್ರತಿದಿನವೂ ಸ್ತನಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬಂದರೆ ಅವು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತದೆ. ನೆಲ್ಲಿಕಾಯಿಗಳನ್ನು ನಿಂಬೆಹಣ್ಣಿನ ಎಲೆಗಳೊಂದಿಗೆ ಸೇರಿಸಿ ಅರೆದು ಹಾಲಿನೊಂದಿಗೆ ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಚಿಕ್ಕ ವಯಸ್ಸಿನವರಂತೆ ಬಿಳಿ ಕೂದಲು ಕಪ್ಪು ಕೂದಲಾಗಿ ಬದಲಾಗುತ್ತದೆ. ನೆಲ್ಲಿಕಾಯಿಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಆ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ತಲೆಗೆ ಹಚ್ಚಿಕೊಳ್ಳುತ್ತಾ ಸ್ನಾನ ಮಾಡುತ್ತಾ ಬಂದರೆ ತಲೆ ಕೂದಲು ಸೊಂಪಾಗಿ ಮೃದುವಾಗಿ ಬೆಳೆಯುತ್ತದೆ. ನೆಲ್ಲಿಕಾಯಿಯ ಪುಡಿಯನ್ನು ತುಪ್ಪದಲ್ಲಿ ಕಲಸಿ ದಿನಕ್ಕೊಂದು ಬಾರಿ ಸೇವಿಸುತ್ತಾ ಬಂದರೆ ಕಣ್ಣುಗಳು ಕಾಂತಿಯನ್ನು ಪಡೆಯುತ್ತದೆ. ನೆಲ್ಲಿಕಾಯಿಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಬೇಯಿಸಿದ ಹೆಸರು ಬೇಳೆಯೊಂದಿಗೆ ಕಲಸಿ ಮೈಪೂರ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಶರೀರವು ಕಾಂತಿಯಿಂದ ಮಿನುಗುತ್ತದೆ. ಗಟ್ಟಿಗೊಂಡ ಸಮುದ್ರದ ನೊರೆಯನ್ನು ನೀರು ಹಾಕಿ ಚೆನ್ನಾಗಿ ಅರಿಯಿರಿ. ಅದನ್ನು ಮೊಡವೆಗಳ ಮೇಲೆ ಹಚ್ಚುತ್ತಾ ಬಂದರೆ ಮೊಡವೆಗಳು ವಾಸಿಯಾಗುವುದಲ್ಲದೆ ಅವುಗಳಿದ್ದ ಸ್ಥಳಗಳಲ್ಲಿ ಯಾವುದೇ ಕಳೆಯೂ ಉಳಿಯುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಉಪ್ಪು ಕರಗಿಸಿದ ಬಿಸಿ ನೀರಿನಲ್ಲಿ 15 ನಿಮಿಷಗಳ ಕಾಲ ಪಾದಗಳನ್ನೆರಡನ್ನು ಊರಿಡಬೇಕು.
ಪಾದಗಳು ಮೃದುವಾದ ನಂತರ ನೀರನ್ನು ಚೆಲ್ಲಿ ಹಿಮ್ಮಡಿ ಮತ್ತು ಇತರ ಸೀಳಿರುವ ಭಾಗಗಳಿಗೆ ಹರಳೆಣ್ಣೆಯನ್ನು ಹಚ್ಚಿಕೊಂಡು ಮಲಗಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಒಡೆದ ಪಾದಗಳು ಸರಿ ಹೋಗುತ್ತದೆ. ಬಾದಾಮಿ ಬೀಜಗಳನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತದೆ. ಅವುಗಳ ಕಲೆಗಳು ಸಹ ಇರುವುದಿಲ್ಲ. ಮೂಗಿನ ಬಳಿಯಲ್ಲಿ ಚರ್ಮವು ಕಪ್ಪಾಗಿದ್ದರೆ ಸ್ಪಾಂಜೊಂದರಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಪ್ಪು ಬಣ್ಣ ಇರುವೆಡೆ 4-5 ಬಾರಿ ಒತ್ತಿ ತೆಗೆದು ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಂಡರೆ ಕಪ್ಪು ಕಲೆಗಳು ಇಲ್ಲದಂತಾಗುತ್ತದೆ. ಮಾತನಾಡುವಾಗ ಬಾಯಿಂದ ದುರ್ನಾತ ಬರುತ್ತಿದ್ದರೆ ಅಂಥವರು ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯ ದುರ್ನಾತ ತೊಲಗುತ್ತದೆ. ಹಳೆಯ ಬಟ್ಟೆಗಳನ್ನು ಸುಟ್ಟು ಅದರಿಂದ ಲಭಿಸಿದ ಬೂದಿಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಗಟ್ಟಿಯಾದ ಮುಲಾಮಿನಂತೆ ಮಾಡಿಕೊಂಡು ಒಡೆದ ಹಿಮ್ಮಡಿಗಳಿಗೆ ಹಚ್ಚುತ್ತಾ ಬಂದರೆ ಸೀಳುಗಳು ಮುಚ್ಚಿಕೊಂಡು ಗುಣವಾಗುತ್ತದೆ. ಮೂತ್ರವು ಶೋಧಿಸಲ್ಪಡಲು ಈರುಳ್ಳಿಯು ನೆರವಾಗುತ್ತದೆ. ಹುಣ್ಣುಗಳನ್ನು ವಾಸಿ ಮಾಡುತ್ತದೆ ಮತ್ತು ಪುರುಷತ್ವವನ್ನು ಹೆಚ್ಚಿಸುತ್ತದೆ. ಮೊಡವೆಗಳು ಇರುವೆಡೆ ಈರುಳ್ಳಿಯ ಹೋಳನ್ನು ಸವರುತ್ತಾ ಬಂದರೆ ಮೊಡವೆಗಳು ಮಾಯವಾಗುತ್ತದೆ. ವಯಸ್ಸಾದಂತೆ ಚರ್ಮದಲ್ಲಿ ಸುಕ್ಕುಗಳು ಮೂಡುತ್ತದೆ. ಗಂಧದ ಪುಡಿಯನ್ನು ಪನ್ನೀರು ಮತ್ತು ಗ್ಲಿಸರ್ನೊಂದಿಗೆ ಕಲಸಿ ಮುಖದಲ್ಲಿ ಸುಕ್ಕು ಇರುವೆಡೆಯೆಲ್ಲ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆಯಬೇಕು. ಹೀಗೆ ಮಾಡುತ್ತಾ ಬಂದರೆ ಮುಖದಲ್ಲಿನ ಸುಕ್ಕುಗಳು ಮರೆಯಾಗಿ ಎಳೆತನದ ಕಲೆ ಮೂಡುತ್ತದೆ. ಪನ್ನೀರು, ಸ್ವಲ್ಪ ಬಾರ್ಲಿ ಪುಡಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಅರೆದು ಜಿಡ್ಡಿನ ತ್ವಚೆ ಇರುವವರು ಮುಖಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಮುಖದಲ್ಲಿ ಎಣ್ಣೆ ಸೋರುವುದು ನಿಲ್ಲುತ್ತದೆ. ಮುಖವು ಆಕರ್ಷಣೀಯವಾಗಿ ಬದಲಾಗುತ್ತದೆ. ಸ್ತ್ರೀಯರು ತಲೆ ಕೂದಲಿಗೆ ಮತ್ತು ದೇಹವಿಡೀ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಒಳ್ಳೆಯದು. ಪಾದಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಉಜ್ಜಿ ಸ್ನಾನ ಮಾಡಿದರೆ ಕಣ್ಣುಗಳು ತಂಪಾಗಿರುತ್ತದೆ. 7 ಗಂಟೆಗಳಿಗೂ ಹೆಚ್ಚು ಹೊತ್ತು ಮಲಗುವುದು ಸ್ತ್ರೀಯರ ಸೌಂದರ್ಯಕ್ಕೆ ಕೆಡುಕನ್ನು ಉಂಟುಮಾಡುತ್ತದೆ ಎಂದು ತಜ್ಞ ವೈದ್ಯರು ಹೇಳಿದ್ದಾರೆ. ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳುವವರ ಕೈಗೆ ಬಣ್ಣ ಮೆತ್ತಿಕೊಂಡಾಗ ಅದಕ್ಕೆ ಹಚ್ಚಿದ ಈರುಳ್ಳಿ ತುಂಡಿನಿಂದ ಉಜ್ಜಿ ತೊಳೆದುಕೊಂಡರೆ ಬಣ್ಣ ತೊಲಗುತ್ತದೆ. ತಮ್ಮ ತುಟಿಗಳು ಕೆಂಪು ಬಣ್ಣದಲ್ಲಿಯೇ ಇರಬೇಕೆಂದು ಬಯಸುವವರು ಸ್ವಲ್ಪ ಗುಲಾಬಿ ದಳಗಳ ರಸ, 1 ಚಹಾ ಚಮಚದಷ್ಟು ಜೇನುತುಪ್ಪ ಮತ್ತು 2 ಬಾದಾಮಿ ಬೀಜಗಳ ಪುಡಿಯನ್ನು ಬೆರೆಸಿ ತುಟಿಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬರಬೇಕು. ಕ್ರಮೇಣ ತುಟಿಗಳು ಕೆಂಪಾಗುತ್ತದೆ. ಬೇಸಿಗೆಯ ದಿನಗಳಲ್ಲಿ ಮುಖದಲ್ಲಿ ಯಾವಾಗಲೂ ಜಿಡ್ಡು ಸುರಿಯುತ್ತಿರುತ್ತದೆ. ಅದರಿಂದಾಗಿ ಮೊಡವೆಗಳ ತೊಂದರೆಯೂ ಹೆಚ್ಚು. ಇದಕ್ಕೊಂದು ಪರಿಹಾರವಿದೆ. ಗೋಪಿಚಂದನ ಅಥವಾ ಗಂಧದೊಂದಿಗೆ ಪನ್ನೀರನ್ನು ಸೇರಿಸಿ ಕಲಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಅದು ಒಣಗಿದ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಆಗಾಗ ಹೀಗೆ ಮಾಡಿದರೆ ಮೊಡವೆಗಳು ಬರುವುದಿಲ್ಲ. ಅಲ್ಲದೆ ಚರ್ಮವು ಮೃದುವಾಗಿದ್ದು ಕಾಂತಿಯುತವಾಗಿ ಕಾಣಿಸುತ್ತದೆ. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಹಾ ಸೊಪ್ಪಿನ ರಸವನ್ನು ಬೆರೆಸಿದ ನೀರಿನಿಂದ ಕಣ್ಣಿನ ಸುತ್ತಲೂ ತೊಳೆದುಕೊಂಡು ಮಲಗಬೇಕು. ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪು ಉಂಗುರವು ಉಂಟಾಗುವುದಿಲ್ಲ. ಕಸ್ತೂರಿ ಅರಶಿನವನ್ನು ಅರೆದು ತೆಂಗಿನಕಾಯಿ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೀಯ ಕಾಂತಿಯನ್ನು ಪಡೆಯುತ್ತದೆ. ಅರಿಶಿಣದ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮತ್ತು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ರೋಮಗಳೆಲ್ಲ ಉದುರಿಬಿಡುತ್ತದೆ. ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಳಿದ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.